ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಕ್ರಾಂತಿ ಹಬ್ಬ ನಾವು ಹೇಗೆ ಮಾಡ್ದು ಅಂತ ನೋಡೋಣ. ಇವಾಗ ನಾನು ದೇವ್ರ ಪೂಜೆ ಎಲ್ಲ ಮುಗಿಸ್ದೆ. ದೇವ್ರ ಪೂಜೆ ಮುಗಿಸಿ ನಂತರ ಮನೆ ಹತ್ರನೇ ಹಸು ಇತ್ತು, ಹಸುಗೆ ಪೂಜೆ ಮಾಡ್ದೋ. ಪೂಜೆ ಎಲ್ಲ ಮಾಡಿ ಅಕ್ಕಿ, ಬೆಲ್ಲ, ನಾವು ಮಾಡಿಟ್ಟಿರೋವಂಥ ತಿಂಡಿ ಎಲ್ಲನೂ ಕೊಟ್ಟೆ ತಿನ್ನೋಕ್ಕೆ. ಇದೆಲ್ಲ ಪೂಜೆ ಮುಗಿಸ್ಕೊಂಡು ನಮಗೆ ಮುಖ್ಯವಾಗಿರೋ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರಿಗೆ ಮೊದಲು ನಾವು ಹೋಗಿ ಎಳ್ಳು ಬೆಲ್ಲ ಬೇರ್ಬಿಟ್ಟು ಬರ್ತೀವಿ. ಹಾಗಾಗಿ ಪೂಜೆ ಮುಗಿಸ್ಕೊಂಡು ಮೊದಲು ನಾವು ಅಲ್ಲಿ ಹೋಗ್ತೀವಿ. ಯಾರು ಅಂತ ನೋಡಿ ನೀವೇ. ಇವಾಗೆಲ್ಲ ತಿಂತಾಯಿದೆ ಹಸು. ಇವಾಗ ಆಯಿತು ಪೂಜೆ. ನಂತರ ತಿಂಡಿ ಮಾಡಿದ್ದೆ ನಾನು. ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡಿದ್ದೆ. ನಮ್ಮನೆ ಎಳ್ಳು ಬೆಲ್ಲ ಮನೆಯಲ್ಲೇ ಮಾಡಿರೋಂಥದ್ದು ಇದೇ ನೋಡಿ. ನಾನು ಹೇಳಿದ್ನಲ್ಲ, ನಮ್ಮನೆ ಮುಖ್ಯವಾದ ವ್ಯಕ್ತಿ ನನ್ನ ಮಗನಿಗೆ ಎಳ್ಳು ಬೀರಕ್ಕೆ ಬಂದಿದ್ದು. ಅಲ್ಲಿ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು, ಎಲ್ಲ ನೀಟ್ ಮಾಡಿ ತೊಳೆದು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಎಲ್ಲ ಆದಮೇಲೆ ಪೂಜೆ ಮಾಡಬೇಕು. ಪೂಜೆ ಮಾಡಾದಮೇಲೆ ನನ್ನ ಮಗಳು ನನ್ನ ಮಗನಿಗೆ ಹೇಳ್ಬಿಡ್ತಾಳೆ.
ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಆಮೇಲೆ ನಮ್ಮ ಅಕ್ಕನ ಮನೆಗೆ ಹೋದ್ವಿ. ನಮ್ಮ ಅಕ್ಕ ಅವ್ರ ಮನೇಲಿ ಪೂಜೆ ಇತ್ತು, ಅದಕ್ಕೆ ಅಲ್ಲಿಗೆ ಹೋಗಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ನಂತರ ಅವಳಿಗೆ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಎಳ್ಳು ಬೆಲ್ಲ ಎಲ್ಲನೂ ಈ ಥರ ಹಾಕಬೇಕು. ಇದನ್ನೇನು ಶಾಸ್ತ್ರ ಅಂತಾರೆ, ಮಕ್ಕಳಿಗೆ ಚಿಕ್ಕ ಮಕ್ಳಿಗೆ ಮಾಡ್ತಾರೆ ಈ ಥರ. ಹಾಗಾಗಿ ನಾನು 3 ಸಲ ಮಾಡಿ ನಂತರ ನೀರು ಮಾಡಿ ಅವಳಿಗೆ ಇಳಿ ತೆಗೆದ ನಂತರ ಅವಳು ಎಳ್ಳು ಬೆಲ್ಲ ಬೀರಕ್ಕೆ ಹೋದ್ಲು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.